ಇವತ್ತು ಕರ್ನಾಟಕ ರಾಜ್ಯದ ವಿಧಾನಮಂಡಲದ ಮೊದಲನೇ ದಿನ ಜಂಟಿ ಅಧಿವೇಶನ. ಇದನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ, ಹಿಂದಿಯಲ್ಲಿ ಭಾಷಣ ಮಾಡಿದ್ದಾರೆ ಸಂಪೂರ್ಣ. ರಾಜ್ಯಪಾಲರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೌರವ ಇದೆ. ಅವರ ಹಿಂದಿ ಭಾಷಣದ ಬಗ್ಗೆ ನನ್ನ ವಿರೋಧ ಇದೆ. ಮೊದಲನೇದಾಗಿ ಶಾಸನ ಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲಿ ಒಬ್ಬ ಶಾಸಕನಾಗಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಲಿ ಮಂತ್ರಿಗಳಾಗಲಿ ಯಾರೂ ಇದನ್ನು ವಿರೋಧ ಮಾಡಲಿಲ್ಲ. ರಾಜ್ಯಪಾಲರು ಹಿಂದಿಯಲ್ಲೇ ಕನ್ನಡ ಉದ್ಧಾರ ಮಾಡ್ತಾ ಇದ್ದೀವಿ, ಕನ್ನಡ ಬೆಳೆಸ್ತಾ ಇದ್ದೀವಿ, ಕನ್ನಡದ ಬಗ್ಗೆ ಬಹಳ ಯೋಜನೆ ಹಾಕಿದ್ದೀವಿ ಅಂಥೇಳಿ ಹಿಂದಿಯಲ್ಲೇ ಮಾತನಾಡಿದ್ರು. ನಮ್ಮ ಗೌರವಾನ್ವಿತ ಸದಸ್ಯರುಗಳು ಇವರನ್ನು ಏನನ್ನಬೇಕು ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಭಾಳ ಕಠಿಣವಾದ ಶಬ್ದದಲ್ಲಿ ಮಾತನಾಡಿದ್ರೆ ಏನು ಹಿಂಗೆ ಮಾತಾಡ್ಬಿಟ್ರಲ್ಲ ಅಂಥೇಳಿ ಚಿಂತನೆ ಮಾಡ್ಬೋದು. ಕನ್ನಡ ಉಳಿಸೋದಕ್ಕೆ ಬಹಳ ಪ್ರಮುಖವಾದಂಥ ರಾಜ್ಯದ ಶಾಸನ ಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲೇ ಕನ್ನಡ ಮಾಯವಾಗಿ ಒಂದು ರೀತಿ ಕನ್ನಡವನ್ನು ಕಡೆಗಾಣಿಸಿ, ರಾಜ್ಯ ಭಾಷೆಯನ್ನು ಕಡೆಗಾಣಿಸಿ ಹಿಂದಿಯಲ್ಲಿ ಮಾತನಾಡಿರುವುದು ತೀವ್ರ ಖಂಡನೆ. ಅದ್ರ ಜೊತೆಗೆ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಂತ್ರಿಗಳು ಇವರು ಯಾರೂ ಕೇಳದೇ ಇರೋದನ್ನು ಖಂಡನೆ ಮಾಡ್ತೀನಿ. ಒಳ್ಳೆಯದಲ್ಲ.